సివిల్ హాస్పిటల్ నువ్వు కూడా ట్రీట్మెంట్ ಲಾಸ್ಟ್ ಒಂದು 6 ತಿಂಗಳಿನಲ್ಲಿ ಆಗ್ಲೇ 4 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಓಪನ್ ಮಾಡಿದೀವಿ. ಕಮಲಾಪುರ್ನಲ್ಲಿ, ಹೊಸಪೇಟೆನಲ್ಲಿ ಒಂದೆರಡು, ಮತ್ತೆ ಪಿಕೆ ಹಳ್ಳಿ ಭಾಗದಲ್ಲಿ ಎಲ್ಲ ಆಗ್ತಾ ಇದೆ. ಇಲ್ಲಿ ಇವತ್ತು 2, ಒಂದು ಕಾರಿಗ್ನೂರ್ನಲ್ಲಿ, ಒಂದು ಟಿಬಿ ಡ್ಯಾಮ್ನಲ್ಲಿ 2 ಓಪನ್ ಮಾಡ್ತಾ ಇದೀವಿ. ಮತ್ತೆ ಬರೋ ಇನ್ನೊಂದು 2 ದಿವಸದಲ್ಲಿ ಇನ್ನ 2 ಪ್ರೈಮರಿ ಹೆಲ್ತ್ ಸೆಂಟರ್ಸ್, 88 ಮುದ್ಲಾಪುರ ಮತ್ತೆ ಇನ್ನೊಂದು ಪಾಂಡ್ರಂಗ್ ಕಾಲನಿ. ಈ 2 ಎಲ್ಲ ಹೆಚ್ಚು ಕಡಿಮೆ ಎಲ್ಲೆಲ್ಲಿ 10-15 ಸಾವಿರ ಜನಸಂಖ್ಯೆ ಇದೆ ಅಲ್ಲೆಲ್ಲ ನಮ್ಮ ಸರ್ಕಾರ, ಅದು ಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ಆರೋಗ್ಯದ ಬಗ್ಗೆ ಬಹಳಷ್ಟು ನೋಡ್ತಾ ಇದಾರ. ಹಾಗಾಗಿ ಅದಕ್ಕೆಲ್ಲ ಏನೇನ್ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ. ಬಡ ಜನರಿಗೆ ಎಲ್ಲರಿಗೂ ಏನಂದ್ರೆ 100 ಬೆಡ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಇವಾಗೆ ಓವರ್ಲೋಡ್ ಆಗಿದೆ. 750 800 ಜನ ಪೇಷಂಟ್ಸ್ ಅಲ್ಲಿ ಬರ್ತಾ ಇದಾರ. ಹಾಗಾಗಿ ಅದ್ರ ಮೇಲೆ ಕೂಡ ಲೋಡ್ ಕಡಿಮೆ ಮಾಡ್ಲಿಕ್ಕೆ ಇವೆಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮಾಡ್ತಾ ಇದೀವಿ. ಹಾಗಾಗಿ ಸ್ವಲ್ಪ ಅಷ್ಟಕ್ಕೂ ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ, ಆದ್ರೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸರ್ಕಾರ ಬಹಳಷ್ಟು ದಿನೇಶ್ ಗುಂಡೂರಾವ್ ಅವರಾಗ್ಲಿ ಎಲ್ಲರಾಗ್ಲಿ ಬಹಳಷ್ಟು ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು, ಸಮರ್ಪಕ ಸಿಬ್ಬಂದಿಗಳನ್ನೆಲ್ಲ ಸಿಬ್ಬಂದಿ ಫುಲ್ ಸ್ಟಾಫ್ ಕೊಟ್ಟಿದೀವಿ. ಇವಾಗ ಕಮಲಾಪುರ್ನಲ್ಲಂತೂ ಫುಲ್ ಸ್ಟಾಫ್ ಆಗಿ ಎಲ್ಲ ಇನ್ಕ್ಲೂಡಿಂಗ್ ಸರ್ಜನ್ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಯಾಕಂದ್ರೆ 30,000 ಜನಸಂಖ್ಯೆ ಇದೆ. ಹಾಗಾಗಿ ಅಲ್ಲಂತೂ ಇದು ಮಾಡಿದ್ವಿ. ಬಟ್ ಇಲ್ಲಿ ಮಾತ್ರ ಕ್ಲೋಸ್ ಟು ಒಂದು ಡಾಕ್ಟರು ವಿತ್ ಸ್ಟಾಫ್ ನರ್ಸಸ್, ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ಕಡೆಗೆ